ಇತ್ತೀಚಿನ ಒಂದೆರಡು ಘಟನೆಗಳನ್ನು ನೆನಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾವು ಕಳೆದ ವರ್ಷ 4th ನ್ಯಾಕ್ ಅಕ್ರಿಡೇಷನಿಗೆ ಹೋಗಿದ್ದೆವು. ನ್ಯಾಕ್ನ ಚೇರ್ಮನ್ ಅಮರ್ ರಾಯ್ ಅನ್ನೋರು ವೆಸ್ಟ್ ಬೆಂಗಾಲ್ದಿಂದ ಬಂದಿದ್ದರು. ಅಲ್ಲೊಂದು ಓಲ್ಡ್ ಸ್ಟೂಡೆಂಟ್ಸ್ನ ಜೊತೆಗೆ ಒಂದು ಇಂಟ್ರ್ಯಾಕ್ಷನ್ ಇರ್ತದೆ. ಆ ಇಂಟ್ರ್ಯಾಕ್ಷನ್ ಶೆಡ್ಯೂಲು ಅದಕ್ಕೆ ಎಮ್ ಕೆ ವಿಜಯಕುಮಾರ್ಗೆ ಬರಲಿಕ್ಕಾಗದೆ ಸೆಷನ್ ಕೋರ್ಟಲ್ಲಿ ಕೇಸ್ ಎಕ್ಸ್ಟೆಂಡ್ ಆದ ಕಾರಣ ಸಂಜೆ 5:30 ಗಂಟೆಗೆ ಬಂದು 1/4 ಗಂಟೆ ಎಮ್ ಕೆ ವಿಜಯಕುಮಾರ್ ಅವರು ಅಮರ್ ರಾಯನ್ನು ಮೀಟ್ ಆಗ್ತಾರೆ. ಆ ಮೀಟಾಗಿ ಆದಂಥ ಡಿಸ್ಕಷನ್ ಅದು ಯಾವ ಮಟ್ಟದಲ್ಲಿ ಇತ್ತು ಅಂತೇಳಿದರೆ, ನಮ್ಮ ಸಂಸ್ಥೆಯ ಸ್ಥಾಪಕರಾದಂಥ ಡಾಕ್ಟರ್ ಟಿ ಎಮ್ ಎ ಪೈ ಅವರು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಹಳ್ಳಿ ರೂರಲ್ ಏರಿಯಾದಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಿದರು, ಕಾಲೇಜ್ ಯಾವ ರೀತಿ ನಡೀತಾ ಇದೆ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಯಾವ ರೀತಿಯ ಸಹಕಾರವನ್ನು ಈ ಸಂಸ್ಥೆಗಳು ಕೊಡ್ತಾ ಇದೆ, ಈ ಕಾಲಘಟ್ಟಲಿನ ಅಗತ್ಯತೆ ಏನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಅವರಿಗೆ ಮನದಟ್ಟಾಗುವ ರೀತಿಯಲ್ಲಿ ಅಮರ್ ರಾಯ್ ಅವರ ಜೊತೆಗೆ ಕೂತು ಮಾತಾಡಿದರು. ಬಹುಶಃ ಆ ಮಾತಿನಿಂದ ಒಂದು ರೀತಿಯ ಇನ್ಫ್ಲುಯೆನ್ಸಿಗೊಳಗಾದಂಥ ಅಮರ್ ರಾಯ್ ಅವರು ಕೊನೆಗೊಂದು ಎಕ್ಸಿಟ್ ಮೀಟಿಂಗಲ್ಲಿ ಒಂದು ಮಾತು ಹೇಳ್ತಾರೆ. ಎಕ್ಸಿಟ್ ಮೀಟಿಂಗಲ್ಲಿ ಅಮರ್ ರಾಯ್ ಹೇಳಿದ್ದು ಅಂತೇಳಿದರೆ, ನಮಗೆ ಬಿ ಇಂದ ಎ ಗ್ರೇಡ್ 3 ನಾಚ್ ಜಂಪು ಸಿಕ್ಕಿದೆ. ಎಕ್ಸಿಟ್ ಮೀಟಿಂಗಲ್ಲಿ ಒಂದು ಮಾತು ಅವರು ಹೇಳ್ತಾರೆ, ವಿಜಯಕುಮಾರ್ ಅಂತ ಪೂರ್ವ ವಿದ್ಯಾರ್ಥಿಗಳು ದೇ ಆರ್ ಆಲ್ ಇನ್ಸ್ಪೈರೇಟರ್ಸ್ ಟು ದ ಪ್ರೆಸೆಂಟ್ ಸ್ಟೂಡೆಂಟ್ ಕಮ್ಯುನಿಟಿ ಅಂತೇಳಿ. ಬಹುಶಃ ಭಾಳ ದೊಡ್ಡ ಮಾತು ಅದು. ನಾವು ಪ್ರತಿದಿನವೂ ಕೂಡ ಈ ಮಾತನ್ನು ನಾನು ಅತ್ಯಂತ ಗೌರವದಿಂದ ನೆನಪಿಸ್ಕೊಳ್ತೇನೆ. ಎಮ್ ಕೆ ವಿಜಯಕುಮಾರ್ ಅವರ ಹೆಸರು ಸ್ಮೃತಿ ಪಟಲದಲ್ಲಿ ಬಂದಾಗ ಗೌರವದಿಂದ ನಮ್ಮ ತಲೆ ಬಾಗ್ತದೆ. ಇದು ನನ್ನ ಒಬ್ಬನ ಮಾತಲ್ಲ, ಎಲ್ಲರೂ ಎಮ್ ಕೆ ವಿಜಯಕುಮಾರ್ ಜೊತೆಗೆ ಒಡನಾಟದಲ್ಲಿರುವವರು. ಕನ್ನಡದಲ್ಲಿ ನಾವೊಂದು ಜೀವಂತಿಕೆ ಅನ್ನೋ ಪದ ಬಳಕೆಯನ್ನು ಮಾಡ್ತೇವೆ. ಒಂದು ಅದು ದೇಹದ ಅಸ್ತಿತ್ವದ ವಿಚಾರದ ಕುರಿತಾಗಿ, ಇನ್ನೊಂದು ಶಾಶ್ವತವಾಗುವುದು ಅನ್ನೋ ಅರ್ಥವೂ ಕೂಡ ಇದೆ. ಇವತ್ತು 81-82 ವರ್ಷದಲ್ಲಿ ನಾವು ಎಮ್ ಕೆ ವಿಜಯಕುಮಾರ್ ಅವರನ್ನು ಕಳ್ಕೊಂಡ್ರೂ ಕೂಡ ವಿಜಯಕುಮಾರ್ ಅವರು ನಮ್ಮಲ್ಲಿ ಶಾಶ್ವತವಾಗಿ ನೆನಪಲ್ಲಿದ್ದಾರೆ. ಬಹುಶಃ ವಿಜಯಕುಮಾರ್ ಒಡನಾಟಿಗಳಿಗೆಲ್ಲ ಇದು ಗೊತ್ತಿದೆ. ಯಾವ ಏರಿಯಾದಲ್ಲಿಯೂ ಕೂಡ ನೀವು ಪ್ರಶ್ನೆಗಳನ್ನು ಕೇಳಿದರೆ ಅದನ್ನು ತಿಳ್ಕೊಂಡಂಥ ಬಹಳ ದೊಡ್ಡ ಜ್ಞಾನಿ ಎಮ್ ಕೆ ವಿಜಯಕುಮಾರ್ ಅವರು. ಅದು ಸ್ಪೋರ್ಟ್ಸ್ ಇರ್ಬೋದು, ಗೇಮ್ಸ್ ಇದ್ದಿರ್ಬೋದು, ಜಗತ್ತಿನ ಮೂಲೆಯಲ್ಲಿ ಯಾವುದೇ ರೀತಿಯ ಒಂದು ರಿಸರ್ಚ್ ಆಗಲಿ, ಆ ರಿಸರ್ಚಿನ ಬಗ್ಗೆ ತಿಳ್ಕೊಂಡು ಅಥಾರಿಟಿಯಾಗಿ ಹೇಳುವಂಥ ಒಂದು ತಾಕತ್ತು ಎಮ್ ಕೆ ವಿಜಯಕುಮಾರ್ಗಳಿಗಿದೆ. ಅವರ ಸಾಮಾಜಿಕ ಕೊಡುಗೆಗಳು ತಮಗೆಲ್ಲರಿಗೂ ಗೊತ್ತಿದೆ. ಪಕ್ಷ, ಆ ಸಿದ್ಧಾಂತಗಳು, ಆ ತತ್ವ ಸಿದ್ಧಾಂತಗಳ ಬದುಕು, ಇವೆಲ್ಲವೂ ಕೂಡ ಇವತ್ತು ಕೂಡ ನಾವು ನೆನಪಿಟ್ಕೊಳ್ತೇವೆ. ಹಾಗಾಗಿ ಒಬ್ಬರು ಸಾಮಾನ್ಯ ಕಾರ್ಯಕರ್ತನಾಗಿ ಮೊನ್ನೆವರೆಗೂ ಕೂಡ ಅವರು ಬದುಕಿದರು ಅನ್ನುವಂಥದ್ದು ಅತ್ಯಂತ ಸಂತೋಷದ ವಿಚಾರ. ಇದು ಅವರ ಬದುಕಿನ ಜೀವಂತಿಕೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಎಮ್ ಕೆ ವಿಜಯಕುಮಾರ್ ಅವರು ಒಬ್ಬ ದಾರ್ಶನಿಕ ವ್ಯಕ್ತಿ. ದಾರ್ಶನಿಕತ್ವ ಹೇಗೆ ಬರ್ತದೆ ಅಂತ ನೀವು ನೋಡಿದರೆ, ಒಂದು ಸಾಮಾಜಿಕ ಸಮಸ್ಯೆಗೆ ಸ್ಪಂದಿಸುವುದು ಮತ್ತು ವ್ಯವಸ್ಥೆ ಹೇಗಿರಬೇಕು ಅನ್ನೋದು ಚಿಂತಿಸುವುದು, ಇದೆರಡೂ ಕೂಡ ಎಮ್ ಕೆ ವಿಜಯಕುಮಾರಲ್ಲಿತ್ತು. ಯಾವುದೇ ಸಮಸ್ಯೆಯನ್ನು ವಿಜಯಕುಮಾರರ ಬಳಿ ಹಿಡ್ಕೊಂಡು ಹೋದರೆ ಆ ಸಮಸ್ಯೆಗೆ ಭಾಳ ಸ್ಪಷ್ಟವಾಗಿ ಸ್ಪಂದಿಸ್ತಾ ಇದ್ದರು, ಮತ್ತು ಮುಂದೆ ಹೇಗೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದರು. ಹಾಗಾಗಿ ಇಂಥ ವ್ಯಕ್ತಿತ್ವವನ್ನು ನಾವು ಕಳ್ಕೊಂಡಿದ್ದೇವೆ. ಆ ವ್ಯಕ್ತಿತ್ವ, ಕನ್ನಡದಲ್ಲಿ ಒಂದು ಮಾತು ನಾವು ಹೇಳ್ತೇವೆ, ಸಂಘರ್ಷವಾಗದ ಅನುಸಂಧಾನ ಅಂತ. ಅನೇಕ ಹಿರಿಯ ವಕೀಲರು ಇಲ್ಲಿದ್ದಾರೆ, ಮುರಳೀಧರ್ ಭಟ್ರು ಹೇಳಿದರು, ಅವರ ವ್ಯಕ್ತಿತ್ವ ಹೇಗಂತೇಳಿದರೆ ಅದು ಸಂಘರ್ಷವಾಗದ ಅನುಸಂಧಾನ. ಅವರ ಅಭಿಪ್ರಾಯವನ್ನು ಭಾಳ ಸ್ಪಷ್ಟವಾಗಿ ಅವರು ನಮೂದಿಸುವುದು, ಅದರ ಜೊತೆಗೆ ಇನ್ನೊಬ್ಬರ ಅಭಿಪ್ರಾಯವನ್ನು ಗೌರವಿಸುವುದು. ಇದು ನಾವು ವಿಜಯಕುಮಾರಲ್ಲಿ ಕಂಡಂಥ ಭಾಳ ದೊಡ್ಡ ವಿಚಾರ. ಕೊನೆಯದಾಗಿ 2004ರಲ್ಲಿ SL ಭೈರಪ್ಪನವರು ನಮ್ಮ ಸಂಸ್ಥೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಬಹುಶಃ ಎಮ್ ಕೆ ವಿಜಯಕುಮಾರ್ ಅವರ ಬದುಕನ್ನು ಮತ್ತು ಅವರ ಜೀವನವನ್ನು ನೆನಪಿಸುವಾಗ, ಅವರ ತತ್ವಬದ್ಧ ಜೀವನವನ್ನು ನೆನಪಿಸುವಾಗ ನನಗದು ನೆನಪಾಗುವುದಿದೆ. 21ನೇ ಶತಮಾನದ ನಾಯಕತ್ವ ಹೇಗಿರಬೇಕು ಅಂತ 2004ರಲ್ಲಿ SL ಭೈರಪ್ಪನವರು ಹೇಳ್ತಾರೆ. ಜಾತಿಯಲ್ಲಿದ್ದು ಜಾತಿಯನ್ನು ಮೀರಿದ ನಾಯಕತ್ವ ಬೇಕು, ಧರ್ಮದಲ್ಲಿದ್ದು ಧರ್ಮವನ್ನು ಮೀರಿದ ನಾಯಕತ್ವ ಬೇಕು, ರಾಜಕೀಯ ಪಕ್ಷದಲ್ಲಿದ್ದುಕೊಂಡು ಪಕ್ಷವನ್ನು ಮೀರಿದ ನಾಯಕತ್ವ ಬೇಕು, ಅದರ ಜೊತೆಗೆ ಪ್ರಜಾಪ್ರಭುತ್ವದಲ್ಲಿದ್ದು ಪ್ರಜಾಪ್ರಭುತ್ವವನ್ನು ಮೀರಿದ ನಾಯಕತ್ವ ಬೇಕು. ಈ ಮೀರುವಿಕೆಗಳು ಹೇಗೆ ಸಾಧ್ಯ ಅಂತೇಳಿದರೆ ಮಾನವೀಯತೆ ಇದ್ದರೆ ಮಾತ್ರ. ಭಾಳ ದೊಡ್ಡ ಮಾನವತಾವಾದಿ ಎಮ್ ಕೆ ವಿಜಯಕುಮಾರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ದೊಡ್ಡ ಮಾನವತಾವಾದಿ ಅನ್ನೋದಕ್ಕೆ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಒಬ್ಬ ಬಡವ ಬಂದವರ ಹತ್ರ ಮಾತಾಡಲಿ, ಒಬ್ಬ ಮಲ್ಟಿ ಮಿಲಿಯನರ್ ಬಂದು ಮಾತಾಡಲಿ, ಒಂದೇ ರೀತಿ ಅವರು ಮಾತಾಡೋದು. ನೀವು ಬೆಳಿಗ್ಗೆ ಬೇಗ ಮಾತಾಡಿ, ಲೇಟ್ ನೈಟ್ ಮಾತಾಡಿ, ಒಂದೇ ರೀತಿ ಮಾತಾಡೋದು. ಅದೇ ರೀತಿ ಯಾವುದೇ ಇಂಟಲೆಕ್ಚುವಲ್ ಡಿಸ್ಕಷನ್ ಇರಲಿ ಅಥವಾ ಕ್ಯಾಶುವಲ್ ಟಾಕ್ ಇರಲಿ, ಒಂದೇ ರೀತಿಯ ಮಾತುಗಳು, ಅದೇ ರೀತಿಯ ಫ್ಲೋ. ಹಾಗಾಗಿ ಎಲ್ಲ ಕಾರಣಗಳಿಂದ ನಾವು ಎಮ್ ಕೆ ವಿಜಯಕುಮಾರನ ಭಾಳ ಪ್ರೀತಿಯಿಂದ ನೆನಪಿಸ್ಕೊಳ್ತೇವೆ. ಅವರಿಗೆ
ಅವರ ಆತ್ಮಕ್ಕೆ ಸದ್ಗತಿ ಮತ್ತು ಮೋಕ್ಷ ದೊರಕಲಿ ಅಂತ ಹೇಳ್ತಾ, ನನಗೆ ಗೊತ್ತಿದೆ ಎಂ ಕೆ ವಿಜಯಕುಮಾರ್ ಅವರು ಬದುಕಿದ ಆ 81-82 ವರ್ಷಗಳಲ್ಲಿ ದಶಲಕ್ಷಣ ತತ್ವ ಪರ್ವ ಏನಿದೆ ಅದೆಲ್ಲವನ್ನು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡವರು. ಹಾಗಾಗಿ ಖಂಡಿತ ಸದ್ಗತಿ ದೊರೆಯುತ್ತದೆ ಅನ್ನುವ ಮಾತಿನೊಂದಿಗೆ ಅವರ ಬಂಧುಗಳಿಗೆ, ಕುಟುಂಬ ಮಿತ್ರರಿಗೆ ಇದನ್ನು ಅವರ ಅಕಾಲಿಕ ಮರಣದ ನೋವನ್ನು ಸಹಿಸುವ ಶಕ್ತಿ ನೀಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮುಂದಕ್ಕೆ ಗುರ್ಮೆ ಸುರೇಶ್ ಶೆಟ್ಟಿ, ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ